ಮರ್ಯಾದಗೇಡು ಹತ್ಯೆ ವಿರುದ್ಧ ಕರ್ನಾಟಕ ಸರ್ಕಾರ ಹೊಸ ಮಸೂದೆಯೊಂದನ್ನು ಸಿದ್ಧಪಡಿಸಿದೆ. ಕರ್ನಾಟಕ ಮದುವೆ ಮತ್ತು ಸಂಗಾತಿ ಆಯ್ಕೆಯ ಸ್ವಾತಂತ್ರ್ಯ, ಗೌರವ ಮತ್ತು ಸಂಪ್ರದಾಯದ ಹೆಸರಿನ ಅಪರಾಧಗಳ ತಡೆಗಟ್ಟುವಿಕೆ ಮತ್ತು ನಿಷೇಧ ಮಸೂದೆ 2026 ಎಂಬ ಹೆಸರಲ್ಲಿ ಕಾನೂನು ಮತ್ತು ಸಂಸದೀಯ ಇಲಾಖೆ ಕರಡು ಸಿದ್ಧಪಡಿಸಿದೆ. ಇವ ನಮ್ಮವ ಅಂತಾನೂ ಕರೆಯಲಾಗುತ್ತೆ. ಜಾತ್ಯತೀತವಾಗಿ ಪ್ರೀತಿಸಿ ಮದುವೆಯಾದವರನ್ನ ಕುಟುಂಬದ ಮರ್ಯಾದೆ ಹೆಸರಲ್ಲಿ ಹತ್ಯೆಗೈಯುವ, ಹಲ್ಲೆ ಮಾಡುವ, ಇಲ್ಲಾಂತಂದ್ರೆ ಅವರಿಗೆ ಬಹಿಷ್ಕಾರ ಹಾಕೋದ್ರ ವಿರುದ್ಧ ಕ್ರಮ ಕೈಗೊಳ್ಳೋದು ಈ ಮಸೂದೆಯ ಉದ್ದೇಶವಾಗಿದೆ. ಇತ್ತೀಚೆಗೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಮರ್ಯಾದೆಗೇಡು ಹತ್ಯೆ ನಡೆದ ಬಳಿಕ ಇಂತಹ ಘಟನೆಗಳನ್ನು ತಡೆಯೋಕೆ ಪ್ರತ್ಯೇಕ ಕಾಯ್ದೆ ಜಾರಿಗೆ ತರಬೇಕು ಅನ್ನೋ ಆಗ್ರಹ ಕೇಳಿ ಬಂದಿತ್ತು. ಅದರಂತೆ ಸರ್ಕಾರ ಈಗ ಈ ಮಸೂದೆ ಸಿದ್ಧಪಡಿಸಿದೆ. ಜನವರಿ 2022ರಿಂದ ಡಿಸೆಂಬರ್ 2023ರ ಅವಧಿಯಲ್ಲಿ 13 ಮರ್ಯಾದೆ ಸಂಬಂಧಿತ ದಾಳಿಗಳು ನಡೆದಿದ್ದು 12 ವ್ಯಕ್ತಿಗಳು ಸಾವನ್ನಪ್ಪಿರುವ ಬಗ್ಗೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಕರ್ನಾಟಕ 2024ರಲ್ಲಿ ಪ್ರಕಟಿಸಿರುವ ವರದಿ ಉಲ್ಲೇಖಿಸಿದೆ. ಮರ್ಯಾದೆ, ಸಂಪ್ರದಾಯದ ಹೆಸರಲ್ಲಿ ನಡೆಯುವ ಅಪರಾಧ, ಮದುವೆ ಮತ್ತು ಸಂಬಂಧಗಳಲ್ಲಿ ವೈಯಕ್ತಿಕ ಆಯ್ಕೆ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವ ಯಾವುದೇ ನಡವಳಿಕೆಯನ್ನು ತಡೆಯುವ ಮತ್ತು ಶಿಕ್ಷಿಸುವ ಉದ್ದೇಶ ಈ ಮಸೂದೆಯದ್ದಾಗಿದೆ. ಸಂವಿಧಾನದ ಕಲಂ 14, 19 ಮತ್ತು 21ನೇ ವಿಧಿಗಳ ಅಡಿಯಲ್ಲಿನ ಮೂಲಭೂತ ಹಕ್ಕುಗಳು ಮತ್ತು 1993ರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿನ ಹಕ್ಕುಗಳು ಸಂಗಾತಿ ಆಯ್ಕೆ ಮತ್ತು ವಿವಾಹದ ನಿರ್ಧಾರಗಳಿಗೆ ಸಂಪೂರ್ಣವಾಗಿ ಅನ್ವಯಿಸುತ್ತೆ ಅಂತ ಕರಡು ಮಸೂದೆ ಹೇಳಿದೆ. ಎಲ್ಲಾ ವಯಸ್ಕರು ಕುಟುಂಬ, ಜಾತಿ, ಕುಲ ಅಥವಾ ಸಮುದಾಯದ ಒಪ್ಪಿಗೆ ಇಲ್ಲದೆ ತಮ್ಮ ಆಯ್ಕೆಯ ವ್ಯಕ್ತಿಯನ್ನ ಮದುವೆಯಾಗುವ ಸ್ವಾತಂತ್ರ್ಯ ಹೊಂದಿದ್ದಾರೆ ಅಂತ ಕರಡು ಹೇಳುತ್ತೆ. ಅಂತರ್ಜಾತಿ ವಿವಾಹ ಆಗೋಕೆ ಉದ್ದೇಶಿಸಿರುವ ದಂಪತಿ ವಯಸ್ಸು ಮತ್ತು ಇಚ್ಛೆಯ ಬಗ್ಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಗೊತ್ತುಪಡಿಸಿದ ನೋಡಲ್ ಅಧಿಕಾರಿಗೆ ಮೌಖಿಕ ಅಥವಾ ಲಿಖಿತ ಘೋಷಣೆ ಮಾಡಬಹುದು. ಈ ಮಾಹಿತಿಯನ್ನ ಹತ್ತಿರದ ಪೊಲೀಸ್ ಠಾಣೆಗೆ ರವಾನೆ ಮಾಡಲಾಗುತ್ತೆ ಮತ್ತು ಕುಟುಂಬ ಅಥವಾ ಮೂರನೇ ವ್ಯಕ್ತಿಗಳ ಕೋರಿಕೆಯ ಮೇರೆಗೆ ದಂಪತಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗುವುದಿಲ್ಲ. ಘೋಷಣೆ ಮಾಡುವುದು ವಿವಾಹದ ಹಕ್ಕನ್ನ ಚಲಾಯಿಸಲು ಪೂರ್ವಭಾವಿ ಷರತ್ತು ಅಲ್ಲ ಅಂತ ಹೇಳಿದೆ. ಜಾತಿ, ಸಂಸ್ಕೃತಿ, ಪದ್ಧತಿ, ಸಂಪ್ರದಾಯ ಅಥವಾ ಮರ್ಯಾದೆ ಹೆಸರಲ್ಲಿ ಮಾಡುವ ಅಪರಾಧ ಕೃತ್ಯಗಳನ್ನ ಮಸೂದೆ ನಿಷೇಧಿಸುತ್ತೆ. ಮರ್ಯಾದೆ ಹೆಸರಲ್ಲಿ ಹತ್ಯೆ, ಹಲ್ಲೆ, ಕಿರುಕುಳ, ದಂಪತಿ ಅಥವಾ ಅವರ ಕಡೆಯವರ ಅಪಹರಣ, ಸಾಮಾಜಿಕ ಮತ್ತು ಆರ್ಥಿಕ ಬಹಿಷ್ಕಾರ, ದಂಡ ವಿಧಿಸೋದು, ಬೆದರಿಕೆಗಳು ಅಥವಾ ಪ್ರತೀಕಾರದ ಕ್ರಮ ಇವೆಲ್ಲದರ ವಿರುದ್ಧ ಕ್ರಮಕ್ಕೆ ಅವಕಾಶ ಇರುತ್ತೆ. ದಂಪತಿಯನ್ನ ಸಹೋದರ ಮತ್ತು ಸಹೋದರಿ ಅಂತ ಘೋಷಿಸಿ ಅವರನ್ನ ವೈವಾಹಿಕ ಸಂಬಂಧದಿಂದ ದೂರ ಮಾಡೋದು, ಜೀವಂತವಾಗಿರೋವರೆಗೆ ತಿಥಿಯಂತವುಗಳ ಆಚರಣೆ ಮಾಡೋದು, ಆಸ್ತಿ ಉತ್ತರಾಧಿಕಾರದಲ್ಲಿ ಹಸ್ತಕ್ಷೇಪ, ದೈಹಿಕ ಮಾನಸಿಕ ಕಿರುಕುಳ, ಅಕ್ರಮ ಬಂಧನ, ಮೊಬೈಲ್ ಹಂತವನ್ನ ಮುಟ್ಕೋಲ್ ಹಾಕೊಳ್ಳೋದು, ಬ್ಯಾಂಕ್ ಖಾತೆ ಸ್ಥಗಿತ, ಉದ್ಯೋಗಕ್ಕೆ ತೊಂದರೆ ಮಾಡೋದು, ಲೈಂಗಿಕ ಹಿಂಸೆ ಅಥವಾ ಕಿರುಕುಳ, ಬಲವಂತದ ಗರ್ಭಪಾತ, ಮದುವೆ ಸಂಬಂಧ ಬಿಡುವಂತೆ ಬಲವಂತ ಮಾಡೋದು, ಮಾನಹಾನಿಕರ ದ್ವೇಷ ಹರಡೋದು ಮತ್ತು ಅಂತರ್ಜಾತಿ ಸಂದರ್ಭಗಳಲ್ಲಿ ವಿವಾಹದ ಸುಳ್ಳು ಭರವಸೆ ನೀಡಿ ಲೈಂಗಿಕ ಶೋಷಣೆ ಇವೆಲ್ಲವೂ ಶಿಕ್ಷಾರ್ಹ ಅಪರಾಧಗಳಾಗುತ್ತೆ. ಬಿಎನ್ಎಸ್ ಅಡಿಯಲ್ಲಿ ಸೂಚಿಸಲಾದ ಶಿಕ್ಷೆಗಳ ಜೊತೆಗೆ ಕರಡು ಮಸೂದೆ ಮರ್ಯಾದಾ ಹತ್ಯೆಗೆ ಜೀವಾವಧಿ ಜೈಲು ಶಿಕ್ಷೆ ಮತ್ತು 5 ಲಕ್ಷದವರೆಗಿನ ದಂಡ ವಿಧಿಸುತ್ತೆ. ಗಂಭೀರ ಗಾಯ ಉಂಟು ಮಾಡಿದವರಿಗೆ 10 ವರ್ಷದಿಂದ ಜೀವಾವಧಿಯವರೆಗೆ ಜೈಲು ಮತ್ತು 3 ಲಕ್ಷ ರೂಪಾಯಿವರೆಗೆ ದಂಡ, ಸಾಮಾನ್ಯ ಗಾಯಕ್ಕೆ 3 ರಿಂದ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 2 ಲಕ್ಷದವರೆಗೆ ದಂಡ. ಇತರ ಮರ್ಯಾದಾ ಅಪರಾಧಗಳು ಅಥವಾ ವ್ಯಕ್ತಿಗಳು ತಮ್ಮ ಹಕ್ಕು ಚಲಾಯಿಸುವುದನ್ನ ತಡೆಯುವ ಕೃತ್ಯಗಳಿಗೆ 2 ರಿಂದ 5 ವರ್ಷಗಳವರೆಗೆ ಜೈಲು ಮತ್ತು 1 ಲಕ್ಷದವರೆಗೆ ದಂಡ. ಬೆದರಿಕೆ ಒಡ್ಡಿದ್ರೆ ಕನಿಷ್ಠ 3 ರಿಂದ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು 2 ಲಕ್ಷ ರೂಪಾಯಿವರೆಗಿನ ದಂಡ. ಅಪರಾಧ ಕೃತ್ಯಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸಿದವರಿಗೆ ಕನಿಷ್ಠ 6 ತಿಂಗಳಿಂದ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು 1 ಲಕ್ಷದವರೆಗೆ ದಂಡ ವಿಧಿಸಬಹುದಾಗಿದೆ. ಸಾಕ್ಷ್ಯಗಳನ್ನ ತಿರುಚೋದು ಶಿಕ್ಷಾರ್ಹವಾಗಿದೆ. ಪ್ರಚೋದನೆ, ಪ್ರಯತ್ನ, ಪಿತೂರಿ ಶಿಕ್ಷಾರ್ಹವಾಗಿದೆ. ಮಸೂದೆಯ ಅಡಿಯಲ್ಲಿರುವ ಎಲ್ಲ ಅಪರಾಧಗಳು ಜಾಮೀನು ರಹಿತವಾಗಿದೆ. ಅಂತರ್ಜಾತಿ ಮದುವೆ ಸಂದರ್ಭಗಳಲ್ಲಿ ಮದುವೆಯ ಸುಳ್ಳು ಭರವಸೆ ನೀಡಿ ದೈಹಿಕ ಸಂಪರ್ಕ ಬೆಳೆಸಿದ್ರೆ ಕನಿಷ್ಠ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಆಗಲಿದ್ದು ಇದನ್ನ ಜೀವಾವಧಿವರೆಗೆ ವಿಸ್ತರಿಸಬಹುದು ಮತ್ತು ದಂಡ ವಿಧಿಸಬಹುದು. ಜಾತಿ, ಸಮುದಾಯ, ಗೌರವ ಅಥವಾ ಕುಟುಂಬದ ಆಶಯಗಳ ಆಧಾರದ ಮೇಲೆ ಮದುವೆ ಬಗ್ಗೆ ಉದ್ದೇಶಪೂರ್ವಕವಾಗಿ ಚರ್ಚಿಸಲು ಅಥವಾ ಖಂಡಿಸಲು 5 ಅಥವಾ ಹೆಚ್ಚಿನ ಜನ ಸೇರೋದನ್ನ ನಿಷೇಧ ಮಾಡಲಾಗಿದೆ. ವ್ಯಕ್ತಿಗಳು ತುರ್ತು ಜಾಹೀರಾತು, ಮಧ್ಯಂತರ ಅಥವಾ ಪಕ್ಷಾಂತರ ಆದೇಶ ಸೇರಿದಂತೆ ತಡೆಯಾಜ್ಞೆ ಮತ್ತು ರಕ್ಷಣಾ ಆದೇಶಗಳಿಗಾಗಿ ಸಿವಿಲ್ ನ್ಯಾಯಾಲಯಗಳನ್ನು ಸಂಪರ್ಕಿಸಬಹುದು. ಅವಿಧೇಯತೆಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು. ಕರಡು ಮಸೂದೆ ಬಲಿಪಶುಗಳು, ಅವಲಂಬಿತರು ಮತ್ತು ಸಾಕ್ಷಿಗಳಿಗೆ ವ್ಯಾಪಕ ರಕ್ಷಣೆ ಒದಗಿಸುತ್ತೆ. ನ್ಯಾಯಯುತ ಮತ್ತು ಘನತೆಯ ಚಿಕಿತ್ಸೆ, ಜಾಮೀನು ಸೇರಿದಂತೆ ನ್ಯಾಯಾಲಯದ ಪ್ರಕ್ರಿಯೆಗಳ ಸಕಾಲಿಕ ಸೂಚನೆ ಮತ್ತು ಜಾಮೀನು, ಬಿಡುಗಡೆ, ಪೆರೋಲ್, ಶಿಕ್ಷೆ ಮತ್ತು ಶಿಕ್ಷೆಯ ಹಂತಗಳಲ್ಲಿ ವಿಚಾರಣೆಗೆ ಒಳಪಡುವ ಹಕ್ಕನ್ನು ಖಚಿತಪಡಿಸುತ್ತೆ.
ಬಲಿಪಶುಗಳು ಕಾನೂನು ಸಲಹೆಗಾರರನ್ನ ಸಂಪರ್ಕಿಸಬಹುದು ಮತ್ತು ಮೇಲ್ಮನವಿ ಸಲ್ಲಿಸಬಹುದು. ಸಾಕ್ಷಿಗಳ ಗುರುತನ್ನ ಮರೆಮಾಚೋದು, ಬಹಿರಂಗಪಡಿಸದೇ ಇರುವಂತೆ ಹೇಳೋದು, ಕಿರುಕುಳ ದೂರುಗಳ ಮೇಲೆ ತಕ್ಷಣದ ಕ್ರಮ, ಸಾರ್ವಜನಿಕ ಸೇವಕರ ಹೆಸರಿದ್ದರೂ ಕೂಡ ಅಂತಹ ದೂರುಗಳು ಮತ್ತು ರಕ್ಷಣೆಗಳಿಗೆ ಪ್ರತ್ಯೇಕ ವಿಚಾರಣೆಗಳ ಬಗ್ಗೆ ಮಸೂದೆ ಹೇಳಿದೆ. ನ್ಯಾಯಾಲಯಗಳು ನಿಯತಕಾಲಿಕವಾಗಿ ರಕ್ಷಣಾ ಕ್ರಮಗಳನ್ನು ಪರಿಶೀಲಿಸಬೇಕು ಎಂಬ ನಿಬಂಧನೆ ಕೂಡ ಇದೆ.